ವೀಡಿಯೋಸ್ನ ನೋಡ್ತಿದ್ದಾರೆ, ಬಟ್ ಯಾರು ಸಬ್ಸ್ಕ್ರೈಬ್ ಅಂತೂ ಮಾಡ್ತಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಾನು ಕೂಡ ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು. ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್ ಗವ್ಯ ಬ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಏನಂತಂದರೆ ನಮ್ಮ ಫ್ರಿಡ್ಜ್ ಟೂರ್ ಮಾಡ್ತಾ ಇದ್ದೀನಿ. ಅಟ್ ಪ್ರೆಸೆಂಟ್ ಜನ್ರೇಷನ್ ಹೇಗಿದೆ ಅಂತಂದರೆ, ಫ್ರಿಡ್ಜ್ ಇಲ್ಲ ಅಂತಂದರೆ ರಿಯಲಿ ಏನು ಕೆಲಸಗಳು ಆಗೋದೇ ಇಲ್ಲ. ಅಷ್ಟು ಅಭ್ಯಾಸ ಆಗಿಬಿಟ್ಟಿದ್ವಿ ಫ್ರಿಡ್ಜ್ಗೆ, ಹೌದಲ್ವಾ? ಆ್ಯಂಡ್ ನಾವೇ ಅಂತಲ್ಲ, ಈವನ್ ನಮ್ಮ ಅತ್ತೆಯವರು, ನಮ್ಮ ಅಮ್ಮ ಅವರು, ಸೊ ಅವರು ಕೂಡ ಅಷ್ಟೇ. ಫ್ರಿಡ್ಜ್ ಇಲ್ಲ ಅಂದರೆ ಏನೂ ಕೆಲಸ ಆಗಲ್ಲ, ಅಷ್ಟು ಅಭ್ಯಾಸ ಆಗಿಬಿಟ್ಟಿದ್ದಾರೆ ಎಲ್ಲರೂ. ವೆಜಿಟೇಬಲ್ಸ್ ಆಗಲಿ, ಫ್ರೂಟ್ಸ್ ಆಗಲಿ 3-4 ಡೇಸ್ಗೆ ಒನ್ಸ್ ತಗೊಂಡು ಫ್ರೆಶ್ಶಾಗೆ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಏನಂದರೆ ಇವಾಗಿರೋ ಬ್ಯುಸಿ ಸ್ಕೆಡ್ಯೂಲಲ್ಲಿ ಯಾರು ಆ ಥರ ಮಾಡೋಕ್ಕಾಗೋದೇ ಇಲ್ಲ. ಸೊ ಅದರಿಂದ ನಾವು ಈ ಥರ ಜಾಸ್ತಿ ಫ್ರಿಡ್ಜ್ಗೆ ಅಡಿಕ್ಟ್ ಆಗಿದ್ದೀವಿ ಅಂತಲೇ ಹೇಳ್ಬೋದು. ಸೊ ನಾನು ಕೂಡ ಅಷ್ಟೇ, ನಮಗೆ ನಿಯರ್ ಬೈ ಸಂತೆ ನಡೆಯುತ್ತೆ. ಸೊ ವೀಕ್ಲಿ ಒನ್ಸು ನಾನು ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ನ ತೊಗೊಂಬಂದುಬಿಡ್ತೀವಿ. ಇನ್ನು ಫ್ರಿಡ್ಜಲ್ಲೇ ಸ್ಟೋರ್ ಮಾಡ್ಕೊಂಡ್ಬಿಡ್ತೀವಿ. ನಮ್ಮ ಫ್ರಿಡ್ಜ್ ಬಂದು ವರ್ಲ್ಪೂಲ್ 340 ಲೀಟರ್ಸ್. ಇಲ್ಲಿ ಸ್ಟಾರ್ಸ್ ಇದ್ದರೆ 3 ಸ್ಟಾರ್ಸ್ ಇದೆ ಇದಕ್ಕೆ. ಇದು ಕಾಸ್ಟ್ ವೈಸು 30,000 ಏನೋ ಆಗುತ್ತೆ. ನಾವು ತೊಗೊಂಡು 1 ಇಯರ್ ಆಯಿತು. ರಿಯಲಿ ತುಂಬ ಚೆನ್ನಾಗಿದೆ ಫ್ರಿಡ್ಜು. ಇದಕ್ಕೆ ಮೇಯ್ನ್ ಏನಂತಂದರೆ ಲಾಕ್ ಬಂದಿಲ್ಲ. ಇಲ್ಲಿ ನಮಗೆ ಆಪ್ಷನ್ಸ್ ಇದೆ. ಇಲ್ಲಿ ಬಂದು ಲೋ ಮತ್ತು ಮೀಡಿಯಮ್, ಹೈ, ಆಟೋ ಅಂತ ಇದೆ. ಸೊ ನಾವು ಜಾಸ್ತಿ ಬೇಕಂದ್ರೆ ಜಾಸ್ತಿ, ಮೀಡಿಯಮ್ ಬೇಕಂದರೆ ಮೀಡಿಯಮ್, ಮತ್ತು ಲೋ ಬೇಕಂದರೆ ಲೋ, ಇಲ್ಲಾಂದರೆ ಆಟೋಮೆಟಿಕ್ ಬೇಕಂದರೆ ಆಟೋಮೆಟಿಕ್, ಯಾವ್ದು ಬೇಕಂದರೆ ಆ ಥರ ಸೆಟ್ ಮಾಡ್ಕೋಬೋದು. ನಾನಂತೂ ಫ್ರಿಡ್ಜ್ನ ಆಫ್ ಮಾಡಿದ್ದೀನಿ, ಯಾಕಂದರೆ ಇದು ಜಾಸ್ತಿ ಹೊತ್ತು ಓಪನ್ ಮಾಡಿದ್ರೆ ಸೌಂಡ್ ಬರ್ತಾ ಇರುತ್ತಲ್ವ. ಸೊ ಅದಕ್ಕೋಸ್ಕರ ನಾನು ಫ್ರಿಡ್ಜ್ನ ಆಫ್ ಮಾಡಿ ಈ ಕಡೆ ಸೈಡ್ಗೆ ತೊಗೊಂಡಿದ್ದೀನಿ. ಇವಾಗ ಫಸ್ಟು ನಾನು ಫ್ರೀಝರ್ನ ತೋರಿಸ್ತೀನಿ, ಬನ್ನಿ ನೋಡಿ. ಇಷ್ಟೇ ನಮ್ಮದು. ಇದು ಬಂದು ಐಸ್ ಕ್ರೀಮ್ ಟ್ರೇ. ಇದು ಐಸ್ ಕ್ರೀಮ್ಸ್ ಎಲ್ಲ ಮಾಡ್ಕೊತೀವಲ್ವ, ಸೊ ಆ ಥರ ಇದು ನಾನು ಆ್ಯಕ್ಚುಲಿ ಡಿಮಾರ್ಟಿಂದನೇ ತೊಗೊಂಡಿದ್ದು. ಇದು ನೋಡಿ, ಐಟಮ್ಸ್ ಎಲ್ಲ ಇದರಲ್ಲಿ ಹಾಕಿಟ್ಟಿದ್ದೀನಿ. ಅಂದರೆ ಸ್ವಲ್ಪ ಗ್ರಾಸರೀಸ್ ಎಲ್ಲ ಇಲ್ಲಿ ಜಾಸ್ತಿ ಆಗುತ್ತಲ್ವ, ಸೊ ಅದನ್ನೆಲ್ಲ ಇಲ್ಲಿ ಹಾಕಿಟ್ಟಿದ್ದೀನಿ. ಅಂದರೆ ಕೆಲವೊಂದು ಹುಳ ಆಗುತ್ತೆ ಅಂತ ಹೇಳಿ ಇಲ್ಲಿ ಹಾಕಿಟ್ಟಿದ್ದೀನಿ. ಸೊ ಇಲ್ಲಿ ಗ್ರಾಸರೀಸ್ ಇದೆ. ಮತ್ತು ಇಲ್ಲಿ ನಮಗೆ ಚಿಲ್ಲಿ ಪೌಡರ್ ಮತ್ತು ಧನಿಯಾ ಪೌಡರ್, ಸಾಂಬಾರ್ ಪೌಡರ್, ಅದನ್ನೆಲ್ಲ ಇಲ್ಲಿ ಹಾಕಿಟ್ಟಿದ್ದೀನಿ. ಇನ್ನು ಇಲ್ಲಿ ಬಂದರೆ ಚೀಸ್ ಇದೆ. ಇದು ಬ್ರೆಡ್ ಚೀಸು. ಆ್ಯಂಡ್ ಇದು ಬಂದು ಬಟರು, ನಂದಿನಿ ಬಟರು. ಜಾಸ್ತಿ ಏನು ಇಟ್ಕೊಳ್ಳಲ್ಲ. ಇಲ್ಲಿ ಮೊಟ್ಟೆ ಕೂಡ ನಾನು ಇಲ್ಲಿ ಸ್ಟೋರ್ ಮಾಡ್ಕೊಳ್ಳಲ್ಲ. ನನಗೆ ಮೊಟ್ಟೆ ಎಲ್ಲ ಫ್ರೀಝರಲ್ಲಿ ಇಟ್ಕೊಳ್ಳೋಕ್ಕೆ ನನಗೆ ಇಷ್ಟ ಆಗಲ್ಲ. ಇವಾಗ ಫ್ರಿಡ್ಜ್ನ ನೋಡೋಣ ಬನ್ನಿ. ನೋಡಿ, ಇಷ್ಟೇ ನಮ್ಮ ಫ್ರಿಡ್ಜ್ನಲ್ಲಿ ಏನೂ ಇಲ್ಲ. ಇಲ್ಲಿ ಹಾಲು ಮತ್ತು ಮೊಸರು ಅಷ್ಟು ಮಾತ್ರ ಇಟ್ಕೊಂಡಿದ್ದೀನಿ. ಡೈರಿ ಪ್ರಾಡಕ್ಟ್ಸು ಇಲ್ಲೆಲ್ಲ ಇಡ್ತಾರಲ್ಲ, ಸೊ ಇಲ್ಲಿ ಇಟ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ನೋಡಿ, ಆಮೇಲೆ ಇಲ್ಲಿ ಬಂದರೆ ಇದು ದೋಸೆ ಹಿಟ್ಟು ನಾನು ಜಾಸ್ತಿ ಸ್ಟೋರ್ ಮಾಡ್ಕೊಳ್ಳಲ್ಲ. ನಿನ್ನೆನೇ ಗ್ರೈಂಡ್ ಮಾಡ್ಕೊಂಡಿರೋದು, ಅದಕ್ಕೆ ಸ್ವಲ್ಪ ಸ್ಟೋರ್ ಮಾಡಿಟ್ಟಿದ್ದೀನಿ ಅಷ್ಟೇ. ಇದು ಲೆಮನ್ನು ಫ್ರಿಡ್ಜಲ್ಲಿ ಸ್ಮೆಲ್ ಬರಬಾರ್ದು ಅಂತ ಹೇಳಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಇದು ಬೇಕಿಂಗ್ ಸೋಡಾ ಇರುತ್ತಲ್ಲ, ಸೊ ಅದನ್ನು ಇದರಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಈ ಥರ ಹೋಲ್ಸ್ ಇದೆ ಓಪನ್ನು, ಅಂದರೆ ಫ್ರಿಡ್ಜು ಸ್ಮೆಲ್ ಬರಬಾರ್ದು ಅಂತ ಹೇಳಿ ಈ ಥರ ಹಾಕಿ ಲಾಸ್ಟ್ ಕಾರ್ನರಲ್ಲಿ ಇಟ್ಕೊಂಡಿರ್ತೀನಿ. ಆಮೇಲೆ ಇನ್ನು ಇದು ಕರಿಬೇವು, ಆಮೇಲೆ ಲೆಮನ್ನು. ನೆಕ್ಸ್ಟು ಇದು ಬಟಾಣಿ, ಹಸೆ ಬಟಾಣಿ. ಸೊ ಹಸೆ ಬಟಾಣಿನ ನಾವು ಈ ಥರ ಸುಲಿದ್ಬಿಟ್ಟು ಈ ಥರ ಗ್ಲಾಸ್ ಇದರಲ್ಲಿ ಹಾಕಿ ಇಟ್ಕೊಂಡ್ರೆ ಎಷ್ಟು ದಿನ ಆದರೂ ಹಾಗೆ ಇರುತ್ತೆ, ಚೆನ್ನಾಗಿರುತ್ತೆ. ಇದು ಸೆಜ್ವಾನ್ ಚಟ್ನಿ. ಇದು ಅಪರೂಪನೇ ಯೂಸ್ ಮಾಡೋದು, ಬಟ್ ಇಟ್ಕೊಂಡಿದ್ದೀನಿ ಅಷ್ಟೇ. ಇದು ಸೆಲ್ಫ್ ಲೈನರ್ಸ್ ಇದೆಯಲ್ವಾ, ಇದು ನಮಗೆ ಟ್ರಾನ್ಸ್ಪರೆಂಟ್ ಇರುತ್ತೆ ನೋಡಿ. ಸೊ ಆ ಥರ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಕೆಳಗಡೆ ಇದರಲ್ಲಿ ಏನಿದೆ ಅಂತ ಹೇಳಿಬಿಟ್ಟು ಕಾಣುತ್ತೆ. ಬಟ್ ನಂದಿದು ಹಳೆ ಫ್ರಿಡ್ಜ್ದು ಆ್ಯಕ್ಚುಲಿ, ಸೊ ಅದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಅವಾಗ ತೊಗೊಂಡಿದ್ದೆ. ಇನ್ನು ಇದಕ್ಕೆ ಮ್ಯಾಚ್ ಆಗಿಲ್ಲ. ಇನ್ನು ಸ್ವಲ್ಪ ದಿನ ಯೂಸ್ ಮಾಡಿ ಆಮೇಲೆ ಬೇಕಿದ್ದರೆ ಬೇರೆ ತೊಗೊಳ್ಳೋಣ ಅಂತ ಹೇಳಿ ಇವಾಗ ಇದನ್ನೇ ಯೂಸ್ ಮಾಡ್ಕೊತಾ ಇದ್ದೀನಿ, ಚೆನ್ನಾಗಿದೆ ಅಂತ ಹೇಳಿ. ಇನ್ನು ಇಲ್ಲೆಲ್ಲನೂ ಸೊಪ್ಪು, ಎರಡರಲ್ಲಿ ಕೊತ್ತಂಬರಿ ಮತ್ತು ಪುದೀನ, ಮತ್ತು ಇದೆಲ್ಲ ವೆಜಿಟೇಬಲ್ಸು, ಕ್ಯಾರೆಟು, ಗ್ರೀನ್ ಚಿಲ್ಲಿ ಮತ್ತು ಬೀನ್ಸು, ಸೊ ಈ ಥರ ಎಲ್ಲ. ನೆಕ್ಸ್ಟು ಇದರಲ್ಲಿ ಬಂದು ಇದು ಮಸಾಲೆ ಪೌಡರ್ಸ್ ಎಲ್ಲ ಇದರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಅಂದರೆ ಇದೇ ಥರ ಟ್ರೇನೆ ಒಂದು ಇದರಲ್ಲಿ ಈ ಥರ ಯೂಸ್ ಮಾಡ್ಕೊಂಡಿದ್ದೀನಿ. ಮಸಾಲ ಪೌಡರ್ಸು ಓಪನ್ ಮಾಡಿರ್ತೀವಲ್ಲ, ಸೊ ಈ ಥರ ಕ್ಲೋಸ್ ಮಾಡಿಕೊಂಡು ನೀಟಾಗಿ ಇಟ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಚೆಲ್ಲಿದ್ರೂ ಇದರೊಳಗೇ ಚೆಲ್ಲುತ್ತೆ ಅಂತ ಹೇಳಿ ಈ ಥರ ಇಟ್ಕೊಂಡಿದ್ದೀನಿ. ಈ ಸ್ಟೋರೇಜ್ ಬಾಕ್ಸಸ್ ಬಂದು ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದೀನಿ. ಇದು ಟೋಟಲ್ 10 ಸೆಟ್, ಅಂದರೆ 10 ಬಾಕ್ಸಸ್ ಬಂದು 380 rupees ಆಗಿದೆ. ನಾನು 6ನ ಯೂಸ್ ಮಾಡಿದ್ದೀನಿ, ಇನ್ನೊಂದು 4 ಪೀಸ್ ಹಾಗೆ ಇಟ್ಟಿದ್ದೀನಿ ನಮ್ಮ ಅತ್ತೆಗೆ ಕೊಡೋಣ ಅಂತ ಹೇಳಿ. ನೆಕ್ಸ್ಟು ಇಲ್ಲಿ ಬಂದರೆ ಸ್ವಲ್ಪ
ಕ್ಯಾಪ್ಸಿಕಮು ಮತ್ತು ಸೀಮೆ ಬದನೆಕಾಯಿ ಇಲ್ಲೇ ಹಾಕಿಟ್ಕೊಂಡಿದ್ದೀನಿ. ಈ ಥರ ಬಾಕ್ಸಲ್ಲೆಲ್ಲ ಹಾಕಿಡೋಕ್ಕಾಗಲ್ಲ ಅಂತ ಹೇಳಿ ಈ ಥರ ಕವರೆಲ್ಲ ಹಾಕಿಟ್ಕೊಂಡಿದ್ದೀನಿ. ಆಮೇಲೆ ಇದು ಬೆಲ್ಲ. ಇದು ನಾನು ಯಾವಾಗಲೂ ಬೆಲ್ಲ ಸ್ವಲ್ಪ ಜಾಸ್ತಿನೇ ತೊಗೊತಾ ಇರ್ತೀನಿ. ಯಾಕಂದರೆ ಹೊರಗಡೆ ಇಟ್ಬಿಟ್ರೆ ಅಂತೂ ಎಲ್ಲಿಟ್ರೂ ಹೊರಗಡೆ ಇರುವೆ ಆಗ್ತಾನೆ ಇರುತ್ತೆ. ಸೊ ಅದಕ್ಕೋಸ್ಕರ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ನನಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ನಾನು ಯೂಸ್ ಮಾಡ್ಕೊತಾ ಇರ್ತೀನಿ. ಇಲ್ಲಿ ಬಂದರೆ ಕೆಳಗಡೆ ಬಾಕ್ಸ್. ಇದರಲ್ಲಿ ಏನಿದೆ ಅಂತಂದರೆ ಲೈಕ್ ಸ್ವಲ್ಪ ಕಾಳುಗಳು, ಆಮೇಲೆ ಓಟ್ಸು, ಮಿಲ್ಲೆಟ್ಸು, ಸೊ ಆ ಥರ ಎಲ್ಲ ಇದರಲ್ಲಿ ಹಾಕಿಟ್ಟಿರ್ತೀನಿ. ಹೊರಗಿಟ್ರೆ ಅಂತೂ ಹುಳ ಆಗುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಇಟ್ಟಿರ್ತೀನಿ. ಫ್ರಿಡ್ಜ್ ಡೋರಲ್ಲಿ ಇದು ಬಂದು ಮೈನೀಸ್, ಇದು ಎಗ್ಲೆಸ್ ಮೈನೀಸು. ಇದು ಸ್ವಲ್ಪ ಇದೆ, ಇನ್ನು ಆಗೋಗ್ತಿದೆ. ಸೊ ಅದಕ್ಕೆ ಇಲ್ಲೇ ಇಟ್ಕೊಂಡಿದ್ದೀನಿ. ಆಮೇಲೆ ಇದು ಬಂದು ವೆನಿಲಾ ಎಸೆನ್ಸು ನಾನು ಹಾಕೊಂಡಿದ್ದೀನಿ. ಇದು ಜಾಮೂನು, ಆಮೇಲೆ ಯಾಲಕ್ಕಿ. ಆಮೇಲೆ ಇಲ್ಲಿ ಬಂದರೆ ಸಾಸೆಲ್ಲ ಇಟ್ಟಿದ್ದೀನಿ. ಸೋಯಾ ಸಾಸ್, ಚಿಲ್ಲಿ ಸಾಸ್, ಟೊಮೊಟೊ ಸಾಸ್ ಆ ಥರ. ಆಮೇಲೆ ಧನಿಯಾ ಕಾಳು. ಈ ಧನಿಯಾ ಎಲ್ಲ ಆಚೆ ಇಟ್ಬಿಟ್ರೆ ಹುಳ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಧನಿಯಾ ಕಾಳು ಪಾಕೆಟು ಹಾಗೆ ಇಟ್ಟಿದ್ದೀನಿ. ಕಸೂರಿ ಮೆಂತಿ ಕೂಡ ಅಷ್ಟೇ. ಆಮೇಲೆ ಅರ್ಶೈಸ್ ಕೋಕೋ ಪೌಡರ್, ಇದು ವೆನಿಗರ್. ಇಷ್ಟೇ ನಮ್ಮ ಫ್ರಿಡ್ಜ್ ಡೋರಲ್ಲಿರೋದು, ಇನ್ನೇನು ಇಲ್ಲ. ಆಮೇಲೆ ಇಲ್ಲಿ ನಮಗೆ ಫ್ರಿಡ್ಜಲ್ಲಿ ಒಳಗಡೆಯಿಂದ ಏರ್ ಬರ್ತಾ ಇರುತ್ತಲ್ವ, ಕೂಲಿಂಗು. ಸೊ ಅದು ಸ್ಮಾಲ್ ಹೋಲ್ಸ್ ಇರುತ್ತೆ ನೋಡಿ ಬ್ಯಾಕ್ ಸೈಡು. ಆ ಪ್ಲೇಸಲ್ಲಿ ನಾವು ಐಟಮ್ಸ್ನ ಫಿಲ್ ಮಾಡಿಬಿಟ್ರೆ ನಮಗೆ ಏರ್ ಬರಲ್ಲ. ಸೊ ಅಂಥ ಟೈಮಲ್ಲಿ ನಮ್ಗೆ ಏನಾಗುತ್ತೆ ಫ್ರಿಡ್ಜು ಅಂತಂದರೆ ಕಂಪ್ರೆಸರ್ ಪ್ರಾಬ್ಲಮ್ ಬರೋದು, ಕಾಯಿಲ್ ಹೋಗೋದು, ಸೊ ಈ ಥರ ಎಲ್ಲ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ನಾವು ಯಾವಾಗಲೂ ಆ ಗ್ಯಾಪ್ಸ್ನ ನಾವು ಫಿಲ್ ಮಾಡಬಾರ್ದು. ಆಮೇಲೆ ಫ್ರಿಡ್ಜಲ್ಲಿ ಐಟಮ್ಗೂ ಸ್ವಲ್ಪ ಗ್ಯಾಪ್ ಅಂತೂ ಕೊಡಲೇಬೇಕು. ಆ್ಯಂಡ್ ಫ್ರಿಡ್ಜ್ ಯಾವಾಗಲೂ ಫುಲ್ 100% ಫುಲ್ ಮಾಡಬಾರ್ದು. ಒಂದು 70 to 80% ನಮಗೆ ಫುಲ್ ಮಾಡಿಕೊಂಡ್ರೆ ಸಾಕು. ಸ್ವಲ್ಪ ಫ್ರೀ ಸ್ಪೇಸ್ ಅಂತ ಇರಲೇಬೇಕು. ನೆಕ್ಸ್ಟು ನಮಗೆ ಫ್ರಿಡ್ಜ್ ಡೋರ್ ಇದೆಯಲ್ವ, ಆ ಡೋರಲ್ಲಿ ಜಾಸ್ತಿ ವೆಯ್ಟ್ ಇರೋ ಅಂಥ ಐಟಮ್ಸ್ ಏನೂ ಇಡಬಾರ್ದು. ಇಟ್ಕೊಂಡ್ರೂ ನಾವು ಸ್ವಲ್ಪ ವೆಯ್ಟ್ಲೆಸ್ ಇರೋ ಅಂಥ ಐಟಮ್ಸ್ನೇ ಇಟ್ಕೋಬೇಕು. ಯಾಕಂತಂದರೆ ನಾವು ಯಾವಾಗಲೂ ಫ್ರಿಡ್ಜ್ ಓಪನ್ ಮಾಡೋದು, ಕ್ಲೋಸ್ ಮಾಡೋದು ತುಂಬ ಸಲ ಮಾಡ್ತಿರ್ತೀವಲ್ವ. ಸೊ ಅಂಥ ಟೈಮಲ್ಲಿ ಆ ವೆಯ್ಟ್ ಜಾಸ್ತಿ ಇದ್ದರೆ ಡೋರ್ ಸುತ್ತು ನಮಗೆ ರಬ್ಬರ್ ಇರುತ್ತಲ್ವ, ಅದು ಬೇಗ ಹಾಳಾಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಫ್ರಿಡ್ಜ್ ಟೂರ್. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ. ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.